ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ಕುರಿಗಳ ಮೇಲೆ 3 ಚಿರತೆಗಳು ಏಕಕಾಲದಲ್ಲಿ ದಾಳಿ ನಡೆಸಿ 4 ಕುರಿ ಬಲಿ ತೆಗೆದುಕೊಂಡಿರುವ ಘಟನೆ ತಾಲೂಕಿನ ಅಗಸನಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರತ್ನಮ್ಮ ಬಸವರಾಜ್ ಎಂಬುವರ ಕುರಿಗಳೇ ಬಲಿಯಾಗಿದ್ದು, ಇಂದು ಮುಂಜಾನೆ 3 ಗಂಟೆಯ ವೇಳೆಯಲ್ಲಿ ಚಿರತೆಗಳು ಗ್ರಾಮಕ್ಕೆ ನುಗ್ಗಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ಕುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದು ಬಲಿ ತೆಗೆದುಕೊಂಡಿದೆ. ಈ ಘಟನೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು, ಲಕ್ಷಾಂತರ ರು ಬೆಲೆ ಬಾಳುವ 4 ಕುರಿಗಳ ಬಲಿಯಾಗಿದ್ದು, ಒಂದು ಮೇಕೆಗೆ ತೀವ್ರ ಗಾಯವಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ವೇಳೆ ಗ್ರಾಮದ ಮುಖಂಡ ನಾಗಮದೇವ್ ಮಾತನಾಡಿ, ರತ್ನಮ್ಮ ಕುಟುಂಬ ಬೋವಿ ಜನಾಂಗದ ಕಡು ಬಡವರಾಗಿದ್ದು, ಕುರಿ ಸಾಕಿ ಜೀವನ ನಡೆಸುತ್ತಿದ್ದರು. ಈ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು, ಜೊತೆಗೆ ಗ್ರಾಮದ ಜನರಿಗೆ ಭಯದ ವಾತಾವರಣ ನಿರ್ಮಿಸಿರುವ ಚಿರತೆಗಳನ್ನು ಬೋನು ಇಟ್ಟು ಸೆರೆ ಹಿಡಿಯಬೇಕೆಂದು ಒತ್ತಾಯಿಸಿದರು. ನಮ್ಮ 3:30 ಎದ್ಮಲ್ಲ ಆಡುಮರಿ ಎಳ್ಕೊತಿದ್ದಲ್ಲ, ಏನಪ್ಪ ಎಳ್ಕೊತಿದ್ದಲ್ಲ ಬಂದು ಬರುವುದಕ್ಕೆ ಇಷ್ಟ ಆಗಿತ್ತು. ಏನಾಗಿದೆ ಇದು? ಎಲ್ಲ ರಥ ಕೊಟ್ಬಿಟ್ಟು ತಿರ್ಕೆ ಆ ಕಡೆ ನಮ್ಮ ನಾದಿನಿ ಬಾತ್ರೂಮ್ಗೆ ಹೋಗಿದ್ದ, ಅವು ಬರ್ಕಂದಲ್ಲ ಎದ್ದು ಬಂದು ಒಂದು ನಾಗಮ್ಮ ಕೂಗ್ನೆ ಕೂಗು. ಎಷ್ಟು ಕುರಿ ಹೋಗಿದೆ? 4 ಕುರಿ ಒಂದು ಆಡು. ಜನಾಂಗ ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಗಸನಪುರದಲ್ಲಿ ವಾಸ ಮಾಡುವ ಬೋಬಿ ಜನಾಂಗದವ್ರು. ನಾವು ಕಲ್ಕೆಚ್ಚಿ ಜೀವನ ಮಾಡ್ತಾ ಇರೋರು. ನಾವು ತೀರಾ ಕಡುಬಡವರು, ಕಲ್ಕೆಚ್ಚಿದ್ರು ಉಂಟು ಇಲ್ಲ ಅಂಥದ್ರಲ್ಲಿ ಒಂದು ಸಂಘ ಅಂತ ತಗೊಂಡವರು ಒಂದು 4 ಮರುಗಳು ತಗೊಂಡು ಸಾಕಿ ಜೀವನ ಮಾಡುವ ಅಂತಂದಕ್ಕೆ ಇದು ಅರಣ್ಯ ಇಲಾಖೆಯವರ ಒಂದು ನಗಲೇಟಿಂದ ನೋಡಿ ಈ ಕೆಲಸ ಆಗಿದೆ. ಇದು ಸೂಕ್ತ ನೀವು ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನಮ್ಗೆ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಕೇಳ್ಕೊತಾ ಇರ್ತೀನಿ. ನಿಮ್ಮ ಹೆಸರು? ಸೋಮಣ್ಣ. ದಾಳಿ ನೋಡಿದ್ರೆ ಅರಣ್ಯ ಇಲಾಖೆಯವರು ಕ್ರಮ ವಹಿಸಿ ಬೋನ್ ಇಟ್ಟು ಅವನ್ನ ಸೆರೆ ಹಿಡಿದು ನಮಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಯಾಕೆಂದರೆ ನಮ್ಮ ಜನಾಂಗಕ್ಕೆ ಎಲ್ಕ ಭಯ ಆಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ನಿಮ್ಮ ಹೆಸರು? ನಾಗಮಹಾದೇವ್ ಅಂದ್ಬಿಟ್ಟು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದಲ್ಲಿ ಇದೇ ಮೊದಲೇನೆಲ್ಲ ಚಿರತೆ ದಾಳಿ. ಈ ಹಿಂದೆ ಸೋಮರಾಜು ಎಂಬರದು ಒಂದು ಎಮ್ಮೆ ಕರಿಟ್ಕೊಳ್ಳೋದಾಗ ಅರಣ್ಯಾಧಿಕಾರಿಗಳು ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಮಾಡಿಲ್ಲ. ಜೊತೆಗೆ ಇಲ್ಲಿ ಇನ್ನೂ ಗ್ರಾಮಸ್ಥರದೆಲ್ಲ ಎಮ್ಮೆ ಕುರಿ ಸುರೇಶ್ ಎಂಬರದು ಒಂದು ಕುರಿ ಇಟ್ಕೊಂಡೋಗಿದೆ, ಅವು ಕೂಡ ದನ ಅದನ್ನು ಕೂಡ ಇಟ್ಕೊಂಡೋಗಿದೆ. ನಮ್ಮ ದೊಡ್ಡಪ್ಪನವರು ಕೂಲಿ ಖಾಲಿ ಮಾಡಿ ಒಂದು 4 ಕುರಿಗಳ ಸಂಘ ಸಂಸ್ಥೆಗಳು ದುಡ್ಡು ತೊಗೊಂಡು ಕುರಿಗಳು ತೊಗೊಂಡಿದ್ದಾರೆ. ನಿನ್ನೆ ರಾತ್ರಿ ಬೆಳಗಿನ ಜಾವ 3 ಗಂಟೆ ರಾತ್ರಿಯಲ್ಲಿ 2 ದೊಡ್ಡ ಚಿರತೆ, 1 ಮರಿ ಚಿರತೆ ಬಂದು ದಾಳಿ ಮಾಡಿದೆ. 4 ಕುರಿ, 1 ಮೇಕೆ ಮೇಲೆ ಅಟ್ಯಾಕ್ ಮಾಡಿದೆ. ಈ ಸಂದರ್ಭದಲ್ಲಿ 4 ಕೂಡ ನಮ್ಮ ಪ್ರತ್ಯಕ್ಷದಲ್ಲಿ ನಮ್ಮ ತಾಯಿಯವರಾದ ನಾಗಮ್ಮ ಅವರು ನೋಡಿದ್ದಾರೆ. ಅದು ಓಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಒಂದನ್ನು ಬಿಟ್ಟು ಅಲ್ಲೇ ಓಡೋಗಿದೆ. ಇದಕ್ಕೆ ನಮ್ಮದು ಬೋನಿಟ್ಟು ನಮ್ಮ ಅರಣ್ಯಾಧಿಕಾರಿಗಳು ಅದನ್ನು ಸೆರೆ ಹಿಡಿಬೇಕು. ಜೊತೆಗೆ ನಮಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್. ನಿಮ್ಮ ಹೆಸರು? ಮುತ್ತೂರಮ್ಮ, ಅಗಸನಪುರ.